ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬಸು ಕ್ರಿಯೇಷನ್ ಎಡಿಟಿಂಗ್ ಸ್ವಾಗತ. ಸೊ ಯಾರೆಲ್ಲ ವಿಡಿಯೋ ನೋಡತ್ತಿರಲ್ಲ, ದೊಡ್ಡವ್ರಲ್ಲಿ ಸಣ್ಣವ್ರಿರಲಿ, ನಾನು ಅಂತ ಕರಿತೀನಿ. ಅಣ್ಣ ನಿನಗೆ ಟ್ರೆಂಡಿಂಗ್ ಲೋಗೋ ಎಡಿಟಿಂಗ್ ಬೇಕಂತಂದ್ರೆ ನನ್ನ ವಿಡಿಯೋ ಕೆಳಗೆ ಇದು ಬ್ಯಾಕ್ಗ್ರೌಂಡ್ ಲಿಂಕ್ ಹಾಕಿದೆ. ನಾನು ಹೋಗಿ ಡೌನ್ಲೋಡ್ ಮಾಡ್ಕೊ. ಈಗೆಲ್ಲ ಪೂರ್ತಿ ವಿಡಿಯೋ ಮುಗಿದಂಡು ಡೌನ್ಲೋಡ್ ಮಾಡ್ಕೊ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ತಿಳಿಯಂಗಿಲ್ಲ. ಲೈಟ್ ಮೋಷನ್ದಾಗ ಎಡಿಟಿಂಗ್ ಮಾಡಿದ್ದೈತದ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಿಮ್ಮದು ಒಂದು ಲೈಟ್ ಮೋಷನ್ ಓಪನ್ ಮಾಡ್ಕೊರಿ. ಸೊ ಅದಕ್ಕಿಂತ ಮೊದಲು ನೀವು ಪಿಕ್ಸ್ಲಾಬ್ ಓಪನ್ ಮಾಡ್ಕೊರಿ, ಯಾಕಂದ್ರೆ ನಿಮ್ದು ಹೆಸರು ಇರ್ತದೆ. ಹೆಸರು ಡೌನ್ಲೋಡ್ ಮಾಡ್ಕೋಬೇಕು ನಾವು. ಅದನ್ನ ಹೆಸರು ಇದನ್ನು ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮ್ಮದು ಯಾವುದೋ ಒಂದು ನಿಮ್ಮದು ಹೆಸರು, ನಿಮ್ಮ ಇನ್ಸ್ಟಾಗ್ರಾಮ್ ಹೆಸರಾಗ್ಬೋದು, ಯಾವುದೋ ಒಂದು ಹೆಸರು ಇರ್ತದೆ, ಅದನ್ನು ಹಾಕಿರಿ. ಸೊ ನಾನು BR ಬಸು ಕ್ರಿಯೇಷನ್ ಎಡಿಟಿಂಗ್ ಅಂತದ, ನಾನು ಅದನ್ನು ಹಾಕ್ತೀನಿ. ಸೊ ನಿಮಗೆ ಇಂಗ್ಲೀಷ್ ಫಾಂಟ್ಗಳು ಕಂಪ್ನಿಯಿಂದ ಬಂದಿರ್ತಾವೆ, ಅವನ್ನ ಹಾಕಿರಿ. ಸೊ ಇವು ನನ್ನ ಕಡೆ ಇದ್ದ ಫಾಂಟ್ ಲಿಂಕ್ ಹಾಕಕ್ಕೆ ಬರೋಂಗಿಲ್ಲ, ಅದಕ್ಕೆ ನಾನು ಕಂಪ್ನಿ ಫಾಂಟ್ ಹಾಕ್ತೀನಿ. ಯಾಕಂದ್ರೆ ನಿಮಗೆ ಲಿಂಕ್ ಹಾಕಿಲ್ಲ ಅಂದ್ರೆ ನಾನು ಕಂಪ್ನಿ ಫಾಂಟ್ ಹಾಕೋಂಗಿಲ್ಲ. ಕಂಪ್ನಿ ಫಾಂಟ್ ಹಾಕ್ತೀನಿ. ಇಲ್ಲಿ ಫಾಂಟ್ ಹಾಕೋದು ಹೆಂಗಂತಂದ್ರೆ, ಇದು ಭಾಳಷ್ಟು ಜನಕ್ಕೆ ಗೊತ್ತಿರೋಂಗಿಲ್ಲ. ಇಲ್ಲಿ ತೋರ್ಸಾತ ನೋಡ್ರಿ ನಿಮಗೆ. ಇಲ್ಲಿ ಕಾಣೋದಿಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಫಾಂಟ್ ಓಪನ್ ಆಗ್ತಾವೆ. ಇದ್ರಾಗ ಒಂದಷ್ಟು ನಾನು ಸ್ವಂತ ಡೌನ್ಲೋಡ್ ಮಾಡಿದ್ದು ಅದಾವೆ. ಇದ್ರಾಗ ಒಂದಷ್ಟು ಕಂಪ್ನಿಯ ಫಾಂಟ್ ಅದಾವೆ. ಸೊ ನಾನು ಕಂಪ್ನಿ ಫಾಂಟ್ ಹಾಕ್ತೀನಿ. ನಿಮಗೆ ನಿಮ್ಮಲ್ಲಿ ಫಾಂಟ್ಗಳಿದ್ದ ನೀವು ಹಾಕ್ಕೋಬೋದು, ಅದು ನಡೀತದೆ. ಸೊ ನಾ ಈ ಥರ ಒಂದು ಫಾಂಟ್ ಅದ ನಂದು, ಈ ಥರ ಹಾಕ್ತಾನೆ. ಸೊ ಇದನ್ನೂ ಒಂದು ಕ್ರಿಯೇಟ್ ಮಾಡಿ ಇಟ್ಕೋರಿ. ನಿಮ್ಗೆ ಇದಕ್ಕೆ ಕಲರ ನಿಮ್ಗೆ ಯಾವುದು ಚೆಂದ ಕಾಣಿಸೋದಿಲ್ಲ, ಸೊ ಆ ಕಲರ್ ಹಾಕಿರಿ. ಸೊ ಏನು ಬ್ಯಾಕ್ಗ್ರೌಂಡ್ ಫೋಟೋಗಳು ಕೊಟ್ಟಿರ್ತೀನಲ್ಲ, ಆ ಕಲರ್ ಒಟ್ಟು ಇಡಕ್ಕೆ ಹೋಗ್ಬೇಡ್ರಿ. ಸೊ ಡಿಫ್ರೆಂಟ್ ಇಡ್ರಿ ಕಲರ್. ಸೊ ಡಿಫ್ರೆಂಟ್ ಅಂದ್ರೆ ಹಳದಿ ಕಲರ್ ಇಡು. ನಾವು ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋರಿ. ನನಗೆ ಹಳದಿ ಕಲರ್ ಇಷ್ಟ ಅದ, ಹಳದಿ ಕಲರ. ಇದಾದ ನಂತರ ನಮ್ಮದು ಯೂಟ್ಯೂಬ್ ಚಾನಲ್ ಲೋಗೋ ಹಾಕ್ತೇನೆ ನಾನು. ನಿಮಗೂ ಲೋಗೋ ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಲೋಗೋ ಹಾಕ್ಬೋದು, ನಾನು ಲಿಂಕ್ ಹಾಕ್ತೀನಿ ನಿಮಗೆ. ನಾ ಇನ್ಸ್ಟಾಗ್ರಾಮ್ ಲೋಗೋದ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊರಿ. ಸೊ ಬಹುಶಃ ಇದನ್ನು ಹಳದಿ ಕಲರ್ ಈಗ ಇಡೋದು ಬೇಡ, ಇದು ಇನ್ನೊಂದು ಹೆಸರದ, ಅದಕ್ಕೆ ಇಡೋಣಂತ. ಇದನ್ನ ಇಷ್ಟ ಸುಮ್ಮ ಬಿಳಿದು ಇಟ್ಬಿಡ್ರಿ. ಇದನ್ನೀಗ ಬ್ಯಾಕ್ಗ್ರೌಂಡ್ ತೆಗೆದು ಡೌನ್ಲೋಡ್ ಮಾಡಿರಿ. ಸೊ ಓಕೆ, ಸೇವ್ ಆಗ್ತದ. ಈಗ ಇನ್ನೊಂದು ಹೆಸರು ಕ್ರಿಯೇಟ್ ಮಾಡ್ಕೊರಿ. ಈಗ ನಿಮ್ದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಹೆಸರು ಇರ್ಬೋದು, BGM ಎಡಿಟಿಂಗ ಏನೋ ಇರ್ತದೆ. ಸೊ ಆ ಥರ ನಿಮ್ದು ಹೆಸರು ಹಾಕೋರಿ. ಸೊ ನಾ BR ಎಡಿಟಿಂಗ್ ಅಂತ ಹಾಕ್ತೀನಿ. ಈಗ ಫಾಂಟ್ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಬೇಕಾದ ಫಾಂಟ್ ಹಾಕೋರಿ. ಕಂಪ್ನಿ ಫಾಂಟಾರ ಹಾಕ್ರಿ, ಇಲ್ಲ ನಿಮಗೆ ಕಡೆ ಇರ್ತಲ್ಲ ಫಾಂಟ, ಆ ಫಾಂಟ್ ಹಾಕ್ರಿ. ಸಣ್ಣ ಮತ್ತು ಅದ ಫಾಂಟ ಹಾಕ್ತೀನಿ. ನಂತರ ಈ ಕಲರ್ ಇದನ್ನು ಹಳದಿ ಕಲರ್ ಇಡ್ರಿ. ಹಳದಿ ಕಲರ್ ಇಟ್ಟು ಹಿಂದೆ ಬ್ಯಾಕ್ ಒಂದು ಸ್ವಲ್ಪ ಬ್ಲರ್ ಇಡ್ರಿ, ಬ್ಲ್ಯಾಕ್ ಕಲರ್ ಇಡ್ರಿ. ಇದು ಆದಷ್ಟು ಒಂದು ಸ್ವಲ್ಪ ದೊಡ್ಡದು ಇಟ್ಕೋರಿ. ಕರೆಕ್ಟ್ ನಡು ಸೆಂಟ್ರ್ ಇಟ್ಕೋರಿ. ಇಲ್ಲಿ ಆಪ್ಷನ್ ಅದ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಇಷ್ಟ ಆಗ್ತಿದ್ರೆ ಹಿಂದಿಂದ ಬ್ಯಾಕ್ಗ್ರೌಂಡ್ ತೆಗೆದು ಸೇವ್ ಮಾಡ್ಕೊರಿ. ಸೊ ಇದಾದ ನಂತರ ನೀವು ಲೈಟ್ ಮೋಷನ್ ಒಂದು ಓಪನ್ ಮಾಡ್ಕೊರಿ. ಲೈಟ್ ಮೋಷನ್ ಓಪನ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕನ್ ಅದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಅದು ಆಲ್ ದೊಡ್ಡ ಸ್ಕ್ರೀನ್ ಇಟ್ಕೋರಿ. ಥರ ಇದು ಒಬ್ಬೊಬ್ರು ಸೆಟ್ಟಿಂಗ್ ಚೇಂಜ್ ಇರ್ತದೆ. ಒಬ್ಬೊಬ್ರದ್ದು ಹಿಂದೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರ್ತದೆ, ಒಬ್ಬೊಬ್ರದ್ದು ಬಿಳಿ ಕಲರ್ ಇರ್ತದೆ.
ಸೊ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋರಿ. ನಂದು ಬಿಳಿ ಕಲರ್ ಅದ, ನಿಮಗೂ ಯಾವ ಕಲರ್ ಬೇಕಂದ್ರೆ ಇಲ್ಲಿ ಕಲರ್ ಅದ. ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿರಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ಇದು ಪೇಜ್ ಓಪನ್ ಆಗ್ತದೆ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋರಿ. ನಾನು ಬಿಳಿ ಕಲರ್ದು ಅದ ಇರಲಿ. ಸೊ ಇದಾದ ನಂತರ ಇದು ಪ್ಲಸ್ ಐಕನ್ ಅಂತದಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ಇದೊಂದು ಪ್ರಾಜೆಕ್ಟ್ ಇಟ್ಕೋರಿ. ಇದನ್ನು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ಆನಂತರ ಇದು ತಳಗಡೆಯಿಂದ 2ನೇ ಆಪ್ಷನ್ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದು ಫುಲ್ ಸ್ಕ್ರೀನ್ ಆಗ್ತದೆ. ಇದನ್ನು ಬ್ಲಾಕ್ ಇಟ್ಕೋರಿ. ಇಲ್ಲಿ ಒಂದು ಆಪ್ಷನ್ ಕಂಡು ನೋಡೋಕ್ಕೆ ಬಣ್ಣ ಕಲರ್ ಈ ಪೇಂಟ್ ಇದನ್ನು ಕಲರ್ ಬ್ಲಾಕ್ ಇಟ್ಕೋರಿ. ಓಕೆ, ಇದಾದ ನಂತರ ಇನ್ನು ನಿಮ್ಗೊಂದಷ್ಟು ಫೋಟೋ ಇಮೇಜ್ಗಳು ಕೊಡ್ತಾನಲ್ಲ, ಬ್ಯಾಕ್ಗ್ರೌಂಡ್ ಫೋಟೋಗಳು, ಅವನ್ನ ಡೌನ್ಲೋಡ್ ಮಾಡ್ಕೋರಿ. ಈಗೆಲ್ಲ ವಿಡಿಯೋ ಪೂರ್ತಿ ಮುಗಿದಿಂದ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಎಡಿಟಿಂಗ್ ಸ್ಟಾರ್ಟ್ ಮಾಡಿರಿ. ಸೊ ನೀವು ಇವು ಫೋಟೋಗಳು ಡೌನ್ಲೋಡ್ ಆಪ್ಷನ್ ಒಳಗೆ ಫೈಲ್ ಒಳಗೆ ಇರ್ತಾವೆ, ಡೌನ್ಲೋಡ್ ಫೈಲ್ ಒಳಗೆ. ಸೊ ನೀವು ಅದ್ರೊಳಗೆ ಇದನ್ನು ಮಾಡಿರಿ. ಅದಾದ ನಂತರ ಇನ್ನೊಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಪ್ರಾಜೆಕ್ಟ್ ಇಟ್ಕೋರಿ. ಇದನ್ನು ಆಲ್ ಸ್ಕ್ರೀನ್ ಇಟ್ಕೋರಿ ಮತ್ತು ಇದನ್ನು ಬ್ಲಾಕ್ ಇಟ್ಕೋರಿ. ಬ್ಲಾಕ್ ಇಟ್ಕೊಂಡು ಇದೇನು ಆಗಲೇ ಇಲ್ಲ ನಾವು ಕಲರ್ ಚೇಂಜ್ ಮಾಡೋ ಎಫೆಕ್ಟ್ ಅದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಇದದ ನೋಡಿರಿ. ಇದು ಕೊಟ್ಟರೆ ವಿಷಯ ಇದಕ್ಕೆ ನೇಮ್ ಹೆಸರು ಕೊಟ್ಟಿಲ್ಲ. ಸೊ ಹೆಸರು ಇದನ್ನು ಮಾಡ್ಬೇಕಂದ್ರೆ ಇಲ್ಲಿ ಐತ್ಲ ಇದು ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ಹಿಂದಿಂದ ಬ್ಯಾಕ್ಗ್ರೌಂಡ್ ಬ್ಲರ್ ಬರ್ತದೆ ಹಿಂದಿಂದ. ಸೊ ಒಂದು 45% ಇಟ್ಕೋರಿ ಸಾಕು. 45% ಒಳಗೆ ಇಟ್ಕೋರಿ ನಡೀತದೆ. ಸೊ ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಕಾಣ್ತದೆ. ಇವನ್ನಷ್ಟು ಫೋಟೋ ಇಮೇಜಿಂಗ್ ಕೊಟ್ಟಿರ್ತೇನೆ ನಾನು. ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಮತ್ತೆ ತಿಳಿಯಂಗಿಲ್ಲ. ಸೊ ಇದು ಹಿಂದೆ ಬ್ಲಾಕ್ ಅದ, ಇದನ್ನು ಕಲರ್ ಇಲ್ಲಿ ಆಪ್ಷನ್ ಅದ ನೋಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು 2ನೇ ಆಪ್ಷನ್ ಅದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಹೋಗ್ತದೆ. ಸೊ ಕನ್ಫ್ಯೂಸ್ ಆಗಬೇಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನು ಆಪ್ಷನ್ ಅದಲ್ಲ, ಇದ್ರ ಮೇಲೆ ಇಲ್ಲಿ ಅದ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು 2ನೇ ಆಪ್ಷನ್ ಇಟ್ಕೋರಿ. ಅದನ್ನು ಇಲ್ಲಿ ಕಾಣ್ತದೆ ನೋಡ್ರಿ, LIGH ಅಂತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು 1ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋರಿ. ಅದು ಹಿಂದಿನ ಬ್ಯಾಕ್ಗ್ರೌಂಡ್ ಹೋಗ್ತದೆ. ಇನ್ನೊಂದು ಇಮೇಜಿಂಗ್ ಫೋಟೋ ಇದನ್ನು ಲಿಂಕ್ ಹಾಕಿರ್ತೇನೆ ನಾನು, ಇದನ್ನು ಇನ್ಸ್ಟಾಲ್ ಮಾಡ್ಕೋರಿ. ಸ್ವಲ್ಪ ಸಣ್ಣದು ಇಟ್ಕೋರಿ. ಇದು ಆಗಲೇ ಏನಿಲ್ಲ ಬ್ಯಾಕ್ಗ್ರೌಂಡ್ ತೆಗೆದ ಅದು ಸೇಮ್ ಇದನ್ನು ಮಾಡಿರಿ. ಸೊ ಬ್ಯಾಕ್ಗ್ರೌಂಡ್ ಹೋಗ್ತದೆ. ಆನಂತರ ಇದೇನು 1ನೇ ಫೋಟೋ ಇತ್ತಲ್ಲ, ಅದನ್ನು ಬರೋಬ್ಬರಿ ಇಟ್ಕೋರಿ. ಅದನ್ನು ಸಣ್ಣದು ದೊಡ್ಡದು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೋರಿ. ಸೊ ಜಾಸ್ತಿ ಭಾಳ ದೊಡ್ಡದು ಇಡಬಾರ್ದ್ರಿ, ಭಾಳ ಸಣ್ಣದು ಇಡಬಾರ್ದ್ರಿ. ಬ್ರೋ ನಿನಗೆ ಯಾವ ಟೈಪ್ ನಿನಗೆ ಎಷ್ಟು ಬೇಕಲ್ಲ ಅಷ್ಟು ಜಾಸ್ತಿ ಇಟ್ಟೆ ಅಂದ್ರೆ ಮತ್ತೆ ಹೊಡಿತದ. ಸೊ ಇದಾದಿಂದ ಇದು ಆಫ್ ಮಾಡಿದ್ದು ನಾನು, ಆಫ್ ತೆಗಿತೀನಿ. ಸೊ ಇದು ನಿಮಗಿದೆ ಎಷ್ಟು ದೊಡ್ಡ ಬೇಕು ಎಷ್ಟು ಸಣ್ಣ ಬೇಕು ಅಷ್ಟು ಇಟ್ಕೊರಿ. ಭಾಳ ದೊಡ್ಡ ಇಡಾಕೋಬಿಟ್ಟು ಸರಿ ಕಾಣಂಗಿಲ್ಲ. ಓಕೆ ಇರಲಿಷ್ಟ. ನಂತರ ಇದು ನಾವೇನು ಹೆಸರು ಡೌನ್ಲೋಡ್ ಮಾಡಿದ್ದಿಲ್ಲ ಪಿಕ್ಸ್ಲಾಬ್ದಾಗ ಅದನ್ನು ಇಟ್ಕೊಂಡಾಗ ಒಂದೇದು ಅದೇನು ನಾವು BR ಅಂತ ಕ್ರಿಯೇಟ್ ಮಾಡಿದ್ದಿಲ್ಲ ಅದನ್ನು ಇಟ್ಕೋರಿ. ಸ್ವಲ್ಪ ಮ್ಯಾಲೆ ಇಟ್ಕೋರಿ ಅದನ್ನು. ಇದಾದ ನಂತರ ಮತ್ತೆ ನೀವು ಡೌನ್ಲೋಡ್ ಮಾಡಿರ್ತಾರಲ್ಲ ಬ್ಯಾಕ್ಗ್ರೌಂಡ್ ಫೋಟೋ ಅವಕ್ಕೆ ಹೋಗ್ರಿ. ಹೋದ ನಂತರ ಎಲೆ ಇದನ್ನು ಕೊಟ್ಟಿರ್ತೇನೆ ನಾನು, ಬಹುಶಃ ಎಲಿನೇ ಹೂವಿದ. ಅದನ್ನು ಬ್ಯಾಕ್ಗ್ರೌಂಡ್ ಕಲರ್ ತಗೊಂಡು ಸ್ವಲ್ಪ ಸಣ್ಣದು ಮಾಡಿ ಈ ಕಡೆ ಸೈಡಿಗೆ ತೊಗೊಂಡು ಸ್ವಲ್ಪ ತಿರುಗಿಸ್ರಿ ಇದೆ. ಸೊ ತಿರುಗಿಸೋದು ಬಹುಶಃ ಭಾಳ ಜನಕ್ಕೆ ಗೊತ್ತಾಗಲ್ಲ ಅಂತ ಇಲ್ಲಿ ನೋಡ್ರಿ ತೋರಿಸ್ತೇನೆ ನಾನು. ಇದೇನು ಆಪ್ಷನ್ ಅದಲ್ಲ ಕಲರ್ ಚೇಂಜ್ ಮಾಡೋ ಆಪ್ಷನ್ ತಳಗೆ ಇನ್ನೊಂದು ಆಪ್ಷನ್ ಅದ, ತಿರುಗಿಸೋ ಆಪ್ಷನ್ ಅದು ತೋರಿಸ್ಯಾರ ಅವ್ರ ಅಲ್ಲೇ ಲೋಗೋನು ಅದ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂದ್ರೆ ಇಲ್ಲಿ ತಳಗೆ ಮತ್ತೆ ಇನ್ನೊಂದು ಆಪ್ಷನ್ ಬರ್ತದೆ, ಇಲ್ಲಿ ಅದ ನೋಡಿರಿ. ಇದನ್ನು ಕ್ಲಿಕ್ ಮಾಡಿರಿ ಅಂದ್ರೆ ತಿರುಗಿಸೋದು ಬರ್ತದೆ. ಒಂದು 80% ಇಟ್ಕೋರಿ ಸಾಕು. ಅಂತಾರೆ ಸಣ್ಣದು ಮಾಡ್ಕೊರಿ.
ಆನಂತರ ಇವು ಪಾತ್ರಗೀತಿ ಇದನ್ನು ಕೊಟ್ಟೆ ನಾನು. ಇದನ್ನು ಡೌನ್ಲೋಡ್ ಮಾಡ್ಕೊರಿ. ಬ್ಯಾಕ್ಗ್ರೌಂಡ್ ತೆಗೀರಿ. ಇದನ್ನು ಬ್ಯಾಕ್ಗ್ರೌಂಡ್ ತೆಗೆದು ಸಣ್ಣದು ಮಾಡಿರಿ. ಸೊ ಈಗ ಏನಂತಂದ್ರೆ ಫೋಟೋ ಈ ಕಡೆ ಹೊಳಿದ್ದದ. ಇದನ್ನು ಈಚೆ ಕಡೆ ಹೆಂಗೆ ತಿರುಗಿಸೋದಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು 2ನೇ ಆಪ್ಷನ್ ಅದ ನೋಡ್ರಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಅದು ಫೋಟೋ ತಿರುಗತ್ತದ ತಾನು. ಫೋಟೋ ತಿರುಗ್ತಾ ನಿಮಗೆ ಎಷ್ಟು ಬೇಕು ಅಷ್ಟು ಸಣ್ಣದ ದೊಡ್ಡದ ಇಟ್ಕೊಂಡು ಸೇವ್ ಮಾಡ್ಕೊರಿ. ಇನ್ನೊಂದು ಪಾತ್ರಗೀತಿ ಬೇಕಾಗ್ತದೆ ನಮ್ಗೆ. ಸೊ ಅದು ಬೇರೆ ಫೈಲ್ ಒಳಗದ, ಅದನ್ನು ತಕ್ಕೋತೇನಂತ. ಇದನ್ನು ಲಿಂಕ್ ಹಾಕಿರ್ತೇನೆ ನಿಮ್ಗೆ. ಇಲ್ಲಿದ. ಸೊ ಒಟ್ಟು ಎಲ್ಲ ಬ್ಯಾಕ್ಗ್ರೌಂಡ್ ಫೋಟೋ ಏನೇನದ ಎಲ್ಲ ಡೌನ್ಲೋಡ್ ಮಾಡ್ಕೊರಿ ಅವನ್ನ. ಸೊ ಅಕಸ್ಮಾತ್ ಒಂದೇ ಡೌನ್ಲೋಡ್ ಆಗಲಿಲ್ಲ ಅಂದರೂ ನನಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿರಿ. ನಾ ಡೈರೆಕ್ಟ್ ಇದಕ್ಕೆ ಸೆಂಡ್ ಮಾಡ್ತೇನಂತ. ಸ್ವಲ್ಪ ದೊಡ್ಡದು ಇಟ್ಕೊರಿ ಅದನ್ನು ಒಂದು ಸ್ವಲ್ಪ. ಅದು ಈ ಪಾತ್ರಗೀತಿ ಕುಂದರ್ಸಂತಲೇ ಒಂದು ಸ್ವಲ್ಪ ಇದಾಗಿದೆ. ಓಕೆ, ಈ ಸಲ ಸ್ವಲ್ಪ ನೈಸ್ ಚಲೋ ಕಾಣತ್ತದ. ನಿಮಗೆ ನಿಮಗೆ ಯಾವ ಥರ ಬೇಕು ಇದೇ ಥರ ಮಾಡ್ಬೇಕು ಹೋಗ್ಬೇಡ್ರಿ. ನಿಮಗೆ ಯಾವ ಥರ ಬೇಕು ಆ ಥರ ಇಟ್ಕೋರಿ. ಸೊ ಕ್ಯಾನ್ಸಲ್ ಮಾಡಿ ನಾನು. ಇದಾದ ನಂತರ ಇನ್ನೊಂದು ಹೆಸರು ಸೇವ್ ಮಾಡಿದ್ರಲ್ಲ, ಪಿಕ್ಸ್ಲಾಬ್ ಒಳಗೆ ಡೌನ್ಲೋಡ್ ಮಾಡಿದ್ರಲ್ಲ. ಸೊ ಅದೊಂದು ಹೆಸರು ತೊಗೊಂಡು ಇದಕ್ಕೆ ಇಡ್ರಿ. ನಿಮಗೆ ಎಷ್ಟು ಸೈಜ್ ಬೇಕು ಅಲ್ಲಿ ಈ ಹೆಸರು ಡೌನ್ಲೋಡ್ ಮಾಡೋದ್ನಾಗ ಸಣ್ಣ ಸೈಜ್ ಡೌನ್ಲೋಡ್ ಮಾಡ್ಕೊರಿ ನೀವು. ಯಾಕಂದ್ರೆ ಒಡೆಯಂಗಿಲ್ಲ ಅದು ವಿಡಿಯೋ ಒಳಗೆ ಫೋಟೋ ಅದ. ನಾವು ಹೆಸರು ಹಾಕಿದ್ದಂದ್ರೆ ಒಡೆಯಂಗಿಲ್ಲ ಅದು. ಕಡಿಮೆ ಸೈಜ್ ಒಳಗೆ ಇಟ್ಕೊಂಡು ಡೌನ್ಲೋಡ್ ಮಾಡಿರಿ. ಇದಾದ ನಂತರ ಇನ್ನೊಂದು ಇದ್ರೊಳಗೆ ಡೌನ್ಲೋಡ್ ಒಳಗೆ ಬ್ಯಾಕ್ಗ್ರೌಂಡ್ ಒಳಗೆ ಡೌನ್ಲೋಡ್ ಇದ್ರೊಳಗೆ. ಸೊ ಇದೊಂದು ಲಿಂಕ್ ಹಾಕಿರ್ತೇನೆ ನಾನು. ಗಡಬಡಿ ಒಳಗಾದ್ರೆ ಇವ್ರ ಹೆಸರು ನೆನಪುಕೊಳ್ಳಂಗಿಲ್ಲ. ಅದ್ರದ್ದು ಹೆಸರು ಏನೋ ಇತ್ತು ಬರಾಕತ್ತೆ ಅಲ್ಲ ಹೇಳ್ಬೇಕಂದ್ರೆ. ಸೊ ಇರಲಿ, ಏನಾರ ಇವತ್ತಕ್ಕೆ ಹೆಸರ ನಿಮಗೆ ಲಿಂಕ್ ಹಾಕಿರ್ತೇನೆ ನಾನು. ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡ್ಕೊರಿ. ಆದಷ್ಟು ಇದೊಂದು ಸ್ವಲ್ಪ ತಳಗ ಇಡ್ರಿ. ಇರಲಿ ಅಷ್ಟೇ. ಆನಂತರ ನಂದು ಯೂಟ್ಯೂಬ್ ಲೋಗೋ ಹಾಕಿ ನಾನು. ನಿಮ್ದು ಇನ್ಸ್ಟಾಗ್ರಾಮ್ ಲೋಗೋ ಹೆಸರ ನಿಮ್ಮ ಒಂದು BGM ಎಡಿಟಿಂಗ್ ಮುಂದೆ ನಿಮ್ಮ ಮೊಬೈಲ್ ನಂಬರ್ದು ಲಾಸ್ಟ್ ನಂಬರ್ ಹೆಸರು ಮೊಬೈಲ್ ನಂಬರ ಏನೋ ಒಂದು ಇಟ್ಕೋಬೋದು. ಇದು ಸ್ಮೈಲಿ ಫೋಟೋ ಕೊಟ್ಟಿರ್ತೇನೆ ನಾನು, ಒಂದು ಲಿಂಕ್ ಹಾಕಿರ್ತೀನಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಸಣ್ಣದು ಇಟ್ಕೊಂಡು ಇದನ್ನು ಬ್ಯಾಕ್ಗ್ರೌಂಡ್ ತೆಗೀರಿ. ಎಷ್ಟು ಸಣ್ಣದು ಬೇಕು ಅಷ್ಟು ಸಣ್ಣದು ಇಟ್ಕೋರಿ. ಭಾಳ ಸಣ್ಣದು ಮಾಡಿರಿ ಅಂದ್ರೆ ಇದ್ರೊಳಗೆ ಕಲರ್ ಹೋಗ್ತದ, ಡಿಮ್ ಆಗ್ತದೆ ಸ್ವಲ್ಪ. ನೀವು ಇದ್ರ ಬ್ಯಾಕ್ಗ್ರೌಂಡು ನಾ ತೆಗೆದು ಹಾಕ್ತೀನಿ ಅಂತ. ಯಾಕಂದ್ರೆ ಇದೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಒಳಗೆ ಮಬ್ಬು ಕಾಣ್ತದೆ. ಅದಕ್ಕೆ ಇಲ್ಲಿ ಅಲರ್ಟ್ ಮೋಷನ್ ಬ್ಯಾಕ್ಗ್ರೌಂಡ್ ತೆಗೆದು ಅಂತಂದ್ರೆ ಅದು ಮಬ್ಬು ಕಾಣ್ತದೆ ಸ್ವಲ್ಪ. ನಾನು ಪಿಕ್ಸ್ಲಾಬ್ ಒಳಗೆ ಡೈರೆಕ್ಟ್ ನಿಮಗೆ ಅದನ್ನು ಕಲರ್ ತೆಗೆದು ಹಾಕಿರ್ತೀನಿ ಅಂತ. ಆನಂತರ ಇದನ್ನು ಇನ್ನೊಂದು ಇಲ್ಲಿ ಕಾಪಿ ಮಾಡ್ಕೊಂಡು ಇನ್ನೊಂದು ಯೂಟ್ಯೂಬ್ ನೇಮ್ ಅದಲ್ಲ ಅದಕ್ಕೊಂದು ಕಾಪಿ ಇದನ್ನು ಇಲ್ಲಿ ಹಾಕಿಬಿಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿ ನೋಡ್ರಿ. ಮುಗಿಯಾಕೆ ಬಂದದ್ದು ಇನ್ನೇನು ಮುಗ್ದ ಹೋತಿ. ಇದನ್ನೊಂದು ಇಟ್ಟುಬಿಟ್ರೆ ಮುಗೀತ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊರಿಲೆ. ಮೇಲೆ ಆಪ್ಷನ್ ತೋರಿಸ್ತೀನಿ ನೋಡಿ. ಡೌನ್ಲೋಡ್ ಮಾಡ್ಕೋದು ಎಲ್ಲರಿಗೂ ಗೊತ್ತದ ಅಲರ್ಟ್ ಮಷಿನ್ದಾಗ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಡೌನ್ಲೋಡ್ ಆಪ್ಷನ್ ಬರ್ತದೆ. ಸೊ ಆ ನಂತರ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊರಿ. ಫೋಟೋನ ಡೌನ್ಲೋಡ್ ಆಗ್ತದೆ. ಕ್ಲಿಕ್ ಮಾಡಿ ಫೋಟೋ ಡೌನ್ಲೋಡ್ ಆಗ್ತದೆ. ಸೇವ್ ಮಾಡಿರಿ, ಗ್ಯಾಲರಿ ಹೋಗ್ತದೆ ಅಷ್ಟೇ. ಸೊ ವಿಡಿಯೋ ಪೂರ್ತಿ ನೋಡಿದ ಕೈಯೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರು ಇದ್ರಿ ಬಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಹಂಗೆ ಲೈಕ್ ಮಾಡಿರಿ. ನಿಮ್ದು ಎಡಿಟಿಂಗ್ದ ಲೋಗೋ ಚಲೋ ಆಗಿತ್ತು ಕಾಮೆಂಟ್ ಮಾಡಿರಿ. ಸೊ ಇನ್ನೂ ಲೋಗೋ ಯಾವ ಥರ ಬೇಕಾದ ಥರ ಕಾಮೆಂಟ್ ಮಾಡಿರಿ. ಸೊ ಮತ್ತಿನ್ನು ಎಡಿಟಿಂಗ್ದೊಳಗೆ ಯಾವ ಥರ ವಿಡಿಯೋ ಎಡಿಟಿಂಗ್ ಬೇಕು ಎಲ್ಲ ನೀವು ಕಾಮೆಂಟ್ ಮಾಡಿರಿ ಬಡ. ಸೊ ಇನ್ನೊಂದು ಸ್ವಲ್ಪ ವಾಚ್ ಟೈಮ್ ಕಂಪ್ಲೀಟ್ ಆಗಕ್ಕೆ. ಇನ್ನೊಂದು ಸ್ವಲ್ಪ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಂದ್ರೆ ಮುಂದೆ
ಚಲೋ ಚಲೋ ಎಡಿಟಿಂಗನ್ನು ಜಾಸ್ತಿ ಎಡಿಟಿಂಗ್ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.